ಅಧಿಕಾರ ಪರಿಗ್ರಹ ಪದ್ಧತಿಯ 18ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 158ನೆಯ ಶ್ಲೋಕದಲ್ಲಿ, ಪಾದುಕೆ ಈ ಜಗತ್ತನ್ನ ಕಂಟಕವಿಲ್ಲದಂತೆ ಮಾಡಿದಳು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಯತ್ರ ಕ್ವಚಿತ್ ವಿಹರತೋಪಿ ಪದಾರವಿಂದಂ ರಕ್ಷ್ಯಂ ಮಯಾ ರಘುಪತೇರಿತಿ ಭಾವಯಂತ್ಯ ನಿಶ್ಶೇಷಮೇವ ಸಹಸಾ ಮಣಿಪಾದರಕ್ಷೆ ನಿಷ್ಕಂಟಕಂ ಜಗದಿದಂ ವಿದದೇ ಭವತ್ಯ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಯತ್ರ ಕ್ವಚಿತ್ ಯಾವ ಜಾಗದಲ್ಲಿ, ವಿಹರತೋಪಿ ಸಂಚರಿಸಿದರೂ, ರಘುಪತೇಹೇ ಶ್ರೀರಾಮನ, ಪದಾರವಿಂದಂ ಪಾದಾರವಿಂದವು, ಮಯ ನನ್ನಿಂದ, ರಕ್ಷ್ಯಂ ಕಾಪಾಡತಕ್ಕದ್ದು, ಇತಿ ಎಂದು, ಭಾವಯಂತ್ಯ ಭಾವಿಸುವ, ಭವತ್ಯ ನಿನ್ನಿಂದ, ಇದಂ ಈ, ಜಗತ್ ಲೋಕವಾದುದು, ನಿಶ್ಶೇಷಮೇವ ನಿಷ್ಕಂಟಕಂ ನಿಶ್ಶೇಷವಾಗಿ ಮುಳ್ಳಿಲ್ಲದೆ ಅಂದರೆ ಶತ್ರುಗಳಿಲ್ಲದಂತೆ, ವಿದಧೆ ಮಾಡಲ್ಪಟ್ಟಿತು. ಶ್ರೀರಾಮನ ಪಾದವನ್ನ ಕಾಪಾಡುವವಳು ಪಾದುಕೆ, ಅದು ಅವಳ ಜವಾಬ್ದಾರಿ. ಹಾಗಾಗಿ ಶ್ರೀರಾಮ ಎಲ್ಲೇ ಸಂಚರಿಸಿದರೂ, ಅಂದರೆ ಕಾಡಿನಲ್ಲೇ ಆಗಲಿ ನಾಡಿನಲ್ಲೇ ಆಗಲಿ ಎಲ್ಲಿ ಸಂಚರಿಸಿದರೂ ಅವನ ಪಾದಾರವಿಂದವನ್ನ ಕಾಪಾಡಬೇಕು ಎಂದು ಭಾವಿಸಿ ಈ ಜಗತ್ತನ್ನ ನಿಶ್ಶೇಷವಾಗಿ ಕಂಟಕವಿಲ್ಲದಂತೆ ಮಾಡಿಬಿಟ್ಟಳು. ಅಂದರೆ ಶ್ರೀರಾಮನಿಗೆ ಒಬ್ಬನೇ ಒಬ್ಬ ಶತ್ರುವೂ ಇಲ್ಲದ ಹಾಗೆ ಮಾಡಿಬಿಟ್ಟಳು ಅಂತಾರೆ ದೇಶಿಕರು. ಒಳ್ಳೆಯ ಆಚಾರ್ಯರುಗಳು ಸಮಸ್ತ ಜನಗಳಿಗೂ ಭಗವಂತನಲ್ಲಿ ಪ್ರೀತಿಯನ್ನ ಉಂಟು ಮಾಡ್ತಾರೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.